ನಮ್ಮ ಭೇಟಿಗೆ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸಬೇಡಿ. ಇದು ಪರಮೇಶ್ವರ್ ಅವರು ಹೇಳಿದಂಥ ಮಾತು. ಈ ನಾವು ಮಾತಾಡ್ಕೋಬೇಕು ಅಂದರೆ ನಾವೇ ಮಾತಾಡಬೇಕು, ಏನು ಬೇರೆಯವ್ರ ಜೊತೆಗೂ ಮಾತಾಡೋಕ್ಕೆ ಸಾಧ್ಯನಾ ಅಂತ ಕೂಡ ಪರಮೇಶ್ವರ್ ಕೇಳಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಸಾವಿರ ಕೋಟಿ ರೂಪಾಯಿ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಲಿಕ್ಕೆ ಕೆಲವರು ಕಾದಿದ್ದಾರೆ ಅಂತ ಯತ್ನಾಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಯತ್ನಾಳ್ ಸ್ಟೇಟ್ಮೆಂಟಿಗೂ ಕೂಡ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ 1000 ಕೋಟಿ ನಾವು ನೋಡೇ ಇಲ್ಲ. ಅದೇನೋ ಅವ್ರನ್ನೇ ಕೇಳ್ಬೇಕು ನೀವು. ಅಲ್ಲ ಸರ್, ಆ ಥರದ ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಸಾಧಿಸೋ ಮೂಲಕ ಅಂತ ಆರೋಪ ಮಾಡ್ತಾ ಇದ್ರಿ. ನೋಡಿ, ಯಾರು ಇದನ್ನ ಹೇಳಿದವ್ರು? ಯಾರು? ಯತ್ನಾಳ್ ಅವರು. ನೀವು ಆರೋಪ ಮಾಡ್ತಾ ಇದ್ರಿ ಬಿಜೆಪಿ ಕಡೆಯಿಂದ ಅಸ್ಥಿರ ಆಗ್ತಾ ಇದೆ ಸರ್ಕಾರನ ಬೀಳ್ಸುವಂತ ಕೆಲಸ. ಗೊತ್ತಿಲ್ಲ ನನಗೆ ಯಾರು ಅದನ್ನ 1000 ಕೋಟಿ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ 1000 ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯತ್ನಾಳ್ನೇ ಕೇಳ್ಬೇಕು, ಎಲ್ಲಿಟ್ಟವ್ರ ದುಡ್ಡ ಅಂತ. 1000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗ್ಬೇಕಾಗುತ್ತೆ.